ಇಲ್ಲ ಸಿನಿಮಾ ತುಂಬ ಚೆನ್ನಾಗಿದೆ. ಈ ಗಾಂಧಿನಗರಕ್ಕೆ ಅಜಯ್ ರಾವ್ ಸರ್ದು ಕನ್ನಡ ಇಂಡಸ್ಟ್ರಿಗೆ ತುಂಬ ದೊಡ್ಡ ಕೊಡುಗೆ ಇದೆ. ಯಾಕೆಂದರೆ ಅವರು ತುಂಬ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋರು. ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ನೋಡಿ. ಈಗಲೂ ಕೂಡ ರಾಧೆ ಅಂತ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಕೊಟ್ಟವ್ರೆ ಕನ್ನಡ ಇಂಡಸ್ಟ್ರಿಗೆ. ತುಂಬ ಚೆನ್ನಾಗಿದೆ. ಅವ್ರನ್ನ ಯಾವಾಗಲೂ ಲವ್ ಸ್ಟೋರಿಯಲ್ಲಿ ನೋಡಿ ನಮಗೆ ತುಂಬ ಇದು ಲವ್ ಸ್ಟೋರಿ ಒಂಥರ ಶಾಡೋ ತುಂಬ ಫೀಲಿಂಗ್ಸಲ್ಲಿ ಇಂಥ ಸಿನಿಮಾಗಳನ್ನೇ ನೋಡಿ ಒಂಥರ ರಗಡಾಗಿ ನೋಡ್ತಾ ಇರೋದು ಇದೇ ಸಿನಿಮಾದಲ್ಲಿ. ಬಟ್ ಹೇಳಬೇಕು ಅಂದರೆ ಎಲ್ಲೋ ಹಳೆಯ ಆ್ಯಕ್ಟರ್ಗಳನ್ನ ಹುಡುಕ್ತಾ ಇರ್ತೀವಿ, ಬಟ್ ಎಲ್ಲೋದ್ರು ಅನ್ನೋದಕ್ಕೆ. ಬಟ್ ಈ ಥರ ಎಲ್ಲ ಬರಬೇಕು, ಇಂಥವರೆಲ್ಲ ಬಂದರೆ ಕನ್ನಡ ಇಂಡಸ್ಟ್ರಿ ಇನ್ನೂ ಫುಸ್ಸಪ್ಪಾಗಿ ಮೇಲೆ ಹೋಗುತ್ತೆ. ಬಟ್ ನಾನು ಹೇಳೋದೇನೆಂದರೆ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಯಾಕೆಂದರೆ ಸಿನಿಮಾದಲ್ಲಿ ಸ್ಟೋರಿ ತುಂಬ ಇಂಪಾರ್ಟೆಂಟ್, ಕಂಟೆಂಟ್ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಅಣ್ಣ ತಂಗಿ ಸ್ಟೋರಿ, ಆಮೇಲೆ ಇದರಲ್ಲಿ ಮಲ್ತಾಯಿ, ಬಟ್ ಎಲ್ಲನೂ ತುಂಬ ಚೆನ್ನಾಗಿದೆ. ಸ್ಟೋರಿ ಹೇಳೋಕ್ಕಾಗಲ್ಲ, ಬಂದು ಸಿನಿಮಾ ನೋಡಬೇಕು. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ನಿಜವಾಗ್ಲೂ ಎಂಥವ್ರಿಗಾಗಲಿ ಕಣ್ಣಾಗಿ ನೀರು ಬರುತ್ತೆ. ಕಣ್ಣಾಗಿ ನೀರು ಬರೋಂಥ ಶಕ್ತಿ ಈ ಸಿನಿಮಾದಲ್ಲಿದೆ. ತುಂಬ ಚೆನ್ನಾಗಿದೆ. ಈ ಕಾಲದಲ್ಲಿ ಸ್ವಂತ ಅಣ್ಣ ತಂಗಿ ತಂದೆ ತಾಯಿನ ನೋಡ್ಕೊಡೋದು ಕಷ್ಟ, ಅಂಥದ್ರಲ್ಲಿ ಮಲ್ತಾಯಿ ಮಗಳನ್ನ ಅದರಲ್ಲಿ ಎಲ್ಲರನ್ನೂ ಜೀವನದಲ್ಲಿ ಸರ್ವನಾಶ ಮಾಡ್ಕೊಂಡು ಬರ್ತಾನೆ. ಕ್ಲೈಮ್ಯಾಕ್ಸಲ್ಲಿ ತಂಗಿ ಗಂಡ ಅಂತ ಗೊತ್ತಾಗ ಏನೂ ಮಾಡಲ್ಲ. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಮಾತ್ರ ರಗಡಾಗಿದೆ. ಎಲ್ಲರೂ ಬಂದು ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ.